ಅನನ್ಯ ಆಯ್ ಮಾಡು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಗಣೇಶನ ಹಬ್ಬ ಇರೋದ್ರಿಂದ ಗಣೇಶನ ನೋಡೋಕೆ ಹೋಗೋಕ್ಕಾಗಿದ್ದಿಲ್ಲ. ಸೊ ಇವತ್ತು 5 ದಿನ ಗಣಪ. ನಮ್ಮ ಕೊಪ್ಪಳದಾಗೂ ಗಣಪ ಯಾವ್ಯಾವ ಎಲ್ಲೆಲ್ಲಿ ಹೆಂಗೆ ಇಟ್ಟಿದಾರ ಅಂತಂದೇಳಿ ನೋಡ್ಕೊಂಬರಕ್ಕೆ ಹೋಗ್ಬೇಕು. ಅದ್ರ ಜೊತೆ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ ಇವಾಗ. ನೋಡ್ರಿ, ಇದು ನಮ್ಮ ಕೊಪ್ಪಳದ ಈಶ್ವರ್ ಪಾರ್ಕ್. ಇದು ಈಗ ನೋಡ್ತಾ ಇರೋದು ಒಂದೇ ಗಣಪ. ಇದು ಹಿಂದೂ ಮಹಾಮಂಡಳಿ ಗಣಪ. ಇದು ನಮ್ಮ ಕೊಪ್ಪಳದಲ್ಲೇ ಅತಿ ಪ್ರಸಿದ್ಧಿ ಪಡೆದಂಥ ಗಣಪ ಆಗೈತ್ರಿ ಇದು. ನೋಡ್ತಾ ಇರ್ಬೋದು ಗಣಪ ಹೆಂಗಿದೆ ಅಂತಂದೇಳಿ. ನಾನು ನಮ್ಮ ರಿಷಿಕು, ನಮ್ಮ ಅನನ್ಯ ಆಯ್ ಮಾಡು. ನಮ್ಮ ಅನನ್ಯ, ನಾನು, ನಮ್ಮ ರಿಷಿಕು, ನಮ್ಮ ಮನೆಯವರು, ನಮ್ಮ ವಿದ್ಯಾ, ನಮ್ಮ ಕಿಶೋರು ಬಂದಿದ್ದಾರೆ. ಈಗ ನೆಕ್ಸ್ಟ್ ಕೊಪ್ಪಳಕ್ಕೆ ಸಾಮ್ರಾಟ್ ಗಣಪ ನೋಡಕ್ಕೆ ಹೊಂಟೀವಿ. ಬರ್ರಿ ಹೋಗೋಣ. ಈಗ ನೋಡ್ರಿ, ನೆಕ್ಸ್ಟ್ ಕೊಪ್ಪಳದ ಸಾಮ್ರಾಟ್ ಗಣಪ ನೋಡಕ್ ಹೊಂಟೀವಿ. ಹೋಗೋಣ ಬರ್ರಿ. ಕೊಪ್ಪಳಕ ಸಾಮ್ರಾಟ್ ಗಣಪ ರೀ ನಾವು ಬಂದಿರೋದು ಇವಾಗ. ನೋಡ್ರಿ ನಮ್ಮ ಕೊಪ್ಪಳಕ ಸಾಮ್ರಾಟ್ ಗಣಪ. ಕೊಪ್ಪಳಕ ಸಾಮ್ರಾಟ್ ಗಣಪ ಇದ್ರೊಳಗ್ರಿ ಪ್ರಸಾದ ಕೊಟ್ಟಾರ್ರಿ. ಶಿರಾ ಮತ್ತೆ ಕಡ್ಲಿಕಾಯಿ ಉಸಳಿ ಕೊಟ್ಟಾರ ನೋಡ್ರಿ ಇಲ್ಲಿ. ಇವಾಗ ಕುರುಬುರ್ಗಲ್ಲಿ ಗಣಪ ನೋಡಕ್ ಬಂದಿವ್ರಿ. ಇದು ದುರ್ಗಮ್ಮ ಗುಡಿ ಹತ್ರ ಇಟ್ಟಿರ್ತಾರ. ಇದ್ರ ಟೊಮೆಟೊ ಬರಬೇಕಲ್ಲಿ ಸವಾಲಿಗೆ ಆರೋಗ್ಯ ಹಾಕಿ ಎಲ್ಲರೂ ಬರ್ಬೇಕು. ಟೊಮೆಟೊ ಈಗ ಎಲ್ಲರೂ ಬರ್ಬೇಕು ನೋಡ್ರಿ.
ಇದ ಕುರುಬರ ಟೊಮೆಟೊ ಎಲ್ಲರೂ ಬರ್ಬೇಕಿಲ್ಲಿ. ಇದು ನೋಡ್ರಿ, ಇದು ಕೊಪ್ಪಳಕ ಸರ್ಕಾರ. ಇವರು ಇಡಕತ್ತಿ 23 ವರ್ಷ ಆಗೈತೆ ನೋಡ್ರಿ ಇವಾಗ. ಬಾ ಅನನ್ಯ, ವಿದ್ಯಾ ಬರ್ರಿ. ನೋಡ್ರಿ ಚಂದ ಐತಲ್ಲ ಗಣಪ ಇದು ಕೂಡ. ಇವ್ರು ಇಡಾಕತ್ತಿ 23 ವರ್ಷ ಆಗೈತೆ ನೋಡ್ರಿ ಇವಾಗ. ನೋಡ್ರಿ ನಮ್ಮ ಕೊಪ್ಪಳದಾಗ ಜವಾರ್ ರೋಡಿಗೆ ಬಂದ್ರಂತೂ ನಿಮ್ಗೆ ಸಾಲಿ ಒಂದು 200 ಮೀಟ್ರಿಗೂ ಒಂದೊಂದು ಗಣಪ ಸಿಗ್ತಾವೆ. ಇಲ್ಲಂತೂ ನಿಮ್ಗೆ ಅಷ್ಟು ಗಣಪನ ಇಟ್ಟಿರ್ತಾರೆ ಈ ಲೈನ್ ಒಳಗೆ. ಆಲ್ಮೋಸ್ಟ್ ಇವತ್ತು ನಾವೀಗ ನೋಡಿರೋ ಪ್ರಕಾರ ಒಂದು 4-5 ಗಣಪ ಅಂತೂ ಇವತ್ತು ಹೊಂಟಾವ್ರಿ. ನೋಡ್ರಿ, ಇದು ಸೂರ್ಯವಂಶ ಕ್ಷತ್ರಿಯ ಕಲಾಲ ಯುವಕ ಸಂಘದ ಗಣಪ ಇವತ್ತು ಹೊಂಟೈತ್ರಿ. ಇದನ್ನು ಗಣಪ ಕೂಡ ನೋಡ್ರಿ, ಇದು ನಮ್ಮ ಕೊಪ್ಪಳದ ಮೇನ್ ಮಾರ್ಕೆಟ್ ರೀ ಇದು. ಇಲ್ಲಿಂದ ಹಂಗೆ ಮುಂದಕ್ಕೆ ಹೋದ್ರಂದ್ರೆ ಗಡಿಯಾರ ಕಂಬ ಬರ್ತೈತಿ. ಮತ್ತು ಅಲ್ಲಿ ಇಟ್ಟಿರ್ತಾರೆ ರೀ ಗಣಪನ. ಇದು ಇವತ್ತು ಸಂಡೇ ಇದೆ ಅಂತಂದು ಹೇಳಿ ರೋಡ್ ಫುಲ್ ಖಾಲಿ ಐತ್ರಿ ಇವತ್ತು. ಇಲ್ಲಾಂದ್ರೆ ವೀಕ್ ಡೇಸ್ ಅಂತೂ ಫುಲ್ ರಶ್ ಇರುತ್ತೆ ರೀ ನಮ್ಮ ರೋಡ್ ಇದು. ಈಗ ಹಂಗ ಎಲ್ಲೆಲ್ಲಿ ಕಾಣಿಸ್ತಾವ ಇದ್ದ ಅಂತಂದೇನು ಇಲ್ರಿ, ಹಂಗ ಎಲ್ಲಿ ಕಾಣಿಸ್ತಾವ ಅಲ್ಲಾಗ ಗಣಪ ನೋಡ್ಕೊಂಡು ಹೋಗೋದ ಇವತ್ತು. ಈಗ ಇಲ್ಲೊಂದು ಗಣಪ ಹೊಂಟೈತೆ ನೋಡ್ರಿ ಇದು. ಈಗ ನೆಕ್ಸ್ಟ್ ಸೀದಾ ಗಡಿಯಾರ ಕಂಬ ಕಡೆ ಹೊಂಟಿವಿ ಇವಾಗ. ಬರ್ರಿ ಅಲ್ಲಿ ಗಣಪ ಹೆಂಗೈತೆ ಅಂತಂದು ಹೇಳಿ ನೋಡೋಣ ಬರ್ರಿ. ಇದ ಮೇನ್ ಮಾರ್ಕೆಟ್ ರೀ ನಮ್ದು ಕೊಪ್ಪಳದಾಗ. ಇಲ್ಲಿ ಯಾವಾಗ ಇಷ್ಟು ಖಾಲಿ ಇರ್ಬೇಕ್ರಿ ರೋಡ್ ಎಲ್ಲ ಫುಲ್ ಗಾಡಿ ತುಂಬ್ಕೊಂಡಿರ್ತಾವ್ರಿ. ಯಾವಾಗ ನೋಡಿದ್ರಿ ಇಲ್ಲಿ ಅಗ್ಲತ್ನಾಗ ಬಂದ್ರೆ ಪಾರ್ಕಿಂಗ್ ಮಾಡಕ್ಕೆ ದೊಡ್ಡ ಸಮಸ್ಯೆ ಆಗೈತೆ. ಹಂಗೆ ಇರ್ತೈತ್ರಿ ಇಲ್ಲಿ. ಇದು ನೋಡ್ರಿ ಗಡಿಯಾರ ಕಂಬದ ಹತ್ರ ಇರೋ ಗಜಾನನ ಮಿತ್ರ ಮಂಡಳಿ. ಈ ಗಡಿಯಾರ ಕಂಬದ ಹತ್ರನ ಇನ್ನೊಂದು ಐತ್ರಿ ಗಣಪ. ಹಿಂದ್ಗಡೆ ಇಲ್ಲಿ ಗೌರಿ ಅಂಗಳ ಅಂತಂದು ಹೇಳಿ ಅಂತ ಕುಟುಂಬದವರಿಗೆ ಮಂಡಳಿ ಕಡೆಯಿಂದ ಹಾರ್ದಿಕ ಸ್ವಾಗತಗಳು. ಬೇಗನೆ ದರ್ಶನವನ್ನು ಪಡೆದುಕೊಂಡು ಬೇರೆಯವರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡಬೇಕು.
ಇಲ್ಲಿ ನೋಡ್ರಿ, ಈ ವರ್ಷ ವಿನಾಯಕ ಮಿತ್ರ ಮಂಡಳಿ ಗಡಿಯಾರ ಕಂಬದ ಕಡೆ ಅವರು 43ನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಇಲ್ಲಿ ಗಣೇಶನ ಎಡಗೈಯಲ್ಲಿ 10 ರೂಪಾಯಿ ಕಾಯಿನ್ ಹಾಕಿದ್ರಂದ್ರ ಮತ್ತೆ ಬಲಗೈಯಿಂದ ಏನಾದರೂ ಇದು ಬರುತ್ತೆ ಇಲ್ಲಿ ನೋಡಿ. ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ ಕೊಡೋ ವ್ಯವಸ್ಥೆ ಇರುತ್ತದೆ. ಫೋನ್ ಪೇ ಅಥವಾ ಪೇಟಿಎಂ ಮಾಡುವವರು ನೋಡಿ, ನಮ್ಮ ಇದ್ದಾಗ ನಿಂಬೆ ಹಣ್ಣು ಬಂತು, ಲಡ್ಡು. ಈಗ ನೋಡ್ರಿ, ಈಗ ನೆಕ್ಸ್ಟ್ ಕೊಪ್ಪಳಕ ರಾಜ ನೋಡಕ್ ಹೊಂಟಿವಿ. ಯಾಕೆ ಸಾಯಂಕಾಲ ಇಲ್ಲಿ ಫಂಕ್ಷನ್ ಇರ್ತಿದೆ, ಫಂಕ್ಷನ್ ಬಂದ್ ಮಾಡ್ಯಾರ ಈ ವರ್ಷ. ಫಂಕ್ಷನ್ ಮಾಡಿರ್ತಿದ್ರಲ್ಲ ಇಲ್ಲಿ ಸ್ಟೇಜ್ ಹಾಕಿ. ಏನೋ ಇರ್ತದೆ ಮಾಡಿಲ್ಲ. ಇದು ನೋಡ್ರಿ, ಕೊಪ್ಪಳಕ ಮಹಾರಾಜ್ ಇದು ಈ ಕಡೆ ವಡ್ರೋಣಿ ಒಳಗೆ ಇಡ್ತಾರ್ರಿ. ಇದು ಗಡಿಯಾರ ಕಂಬದ ಹತ್ರನ ರೀ ಇದು ಕೂಡ. ನೋಡ್ಕೊಂಬಂದ್ವಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.